ದೇವರಹಿಪ್ಪರಗಿ ತಾಲೂಕಿನ ಕೊರವಾರ ಗ್ರಾಮದ ಶ್ರೀ ಹನುಮಾನ ದೇವಸ್ಥಾನಕ್ಕೆ ಹೋಗುವ ದ್ವಾರ ಬಾಗಿಲ ಹತ್ತಿರ ಬಲಿಗಾಗಿ ಕಾದು ಕುಳಿತ ರಸ್ತೆಯಲ್ಲಿ ಸಂಚಾರ ಮಾಡುವ ಸಾರ್ವಜನಿಕರು ದಿನಾಲು ಒಂದು ವಾಹನ ಗುಂಡಿಯಲ್ಲಿ ಬೀಳುತ್ತಿದ್ದಾರೆ. ಈ ಸಮಸ್ಯೆಗೆ ಸಂಬಂಧಿಸಿದ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ನಮ್ಮ ಮನವಿಗೆ ಸ್ಪಂದಿಸುವುದಿಲ್ಲ ಮತ್ತು ಫೋನ್ ಮಾಡಿದರೂ ನಮ್ಮ ಫೋನ್ ರಿಸೀವ್ ಮಾಡುವುದಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡುತ್ತಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹೇಳಿದರೂ ಅವರು ನಮ್ಮ ಹತ್ತಿರ ಹಣವಿಲ್ಲ ಎಂದು ಹೇಳುತ್ತಾರೆ. ನಮ್ಮ ಸಮಸ್ಯೆಗೆ ನಾವು ಯಾರಿಗೆ ಕೇಳಬೇಕೆಂದು ನಮಗೆ ತಿಳಿಯುತ್ತಿಲ್ಲ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬುಡ್ಡೇಸಾಬ್ ಅರಬಾ, ಜುಬೇರ್ ಕೆರುಟಗಿ, ರಫೀಕ್ ವಡಗೇರಿ, ಯಾಸಿನ್ ಕೆರುಟಗಿ, ಶಾಹಿದ್ ಪಟೇಲ್, ಯಾಕೂಬ್ ಕೆರುಟಗಿ, ಅಲ್ಲಪ್ಪ ವಡಗೇರಿ, ಆಯೂಬ್ ಕೊಣ್ಣೂರ್, ಮುತ್ತು ನಾದ್, ತವಸೀನ್ ಮೋಮಿನ್, ಭೀಮರಾಯ್ ಕಿರಣಗಿ, ಮಾಂತೇಶ್ ಬಿರಾದರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್, ಸ್ವಾತಿಹಾಳ. ನಾಳೆಗೆ ತಗೊಂಡ್ ಬರ್ರಿ ಮನೆಗೆ ನೀರ್ ಅದಾವ್ರಿ ನೋಡಿ ಎಲ್ಲ ಕೆಟ್ಟ ಬಿಟ್ಟೈತ್ರಿ. ರಸ್ತೆ ಎಷ್ಟು ದಿವಸ ಐತಿ ಈ ತರ ಆಗಿ? ಒಂದು 15-20 ದಿವಸ ಐತಿ. ಇದು ಪಂಚಾಯತಿಗೆ ಹೇಳಿರಿ? ಪಂಚಾಯತಿಗೂ ಫೋನ್ ಮಾಡಿದ್ರೆ ಫೋನೇ ಎತ್ತಲಾಗ್ಯಾರಿ. ಅಧ್ಯಕ್ಷ ಕೇಳೋಣ, ನಾ ಏನ್ ಮಾಡ್ಬೇಕು ಅಧ್ಯಕ್ಷ ಮುಂದೂಡ್ತದೆ ಏನ್ ಬಜೆಟ್ ಆಗ ನಾ ಏನ್ ಮಾಡೋ ಕೇಳಿರ್ತ ಅಧ್ಯಕ್ಷರು ಅಧ್ಯಕ್ಷ ಆಗ್ತಾನೆ. ಅಧ್ಯಕ್ಷ ನಂಗೆ ಫೋನ್ ಮಾಡೋಣ, ಫೋನ್ ಎತ್ತಿರಲ್ಲ. ಯಾರು ಕೇಳ್ಬೇಕು ನಾವು? ದಿನ ಒಂದು ಗಾಡಿ ಬಿದ್ದ ಬೀಳಾದ ಹೋಗುದ ಹೇಳ್ರಿ. ದಿನ ಒಂದು ಸಾವಿರಾರು ಗಾಡಿಗಳು ತಿರುಗಾಡ್ತಾವಲ್ರಿ. ಕಂಟಿನ್ಯೂ ಗಾಡಿ ಅಲ್ರಿ, ಒಂದು ಬೆನ್ನೆ ಒಂದು ಗಾಡಿ ಇರ್ತಾವ, ದಿನ 3 ಗಾಡಿ ಬೀಳ್ತಾವ್ರಿ. ತಿರುಗಾಡಿದ್ರು ಯಾರು ಸ್ಪಂದನೆ ಮಾಡಿಲ್ಲ ಗ್ರಾಮ ಪಂಚಾಯತಿ ಅಧಿಕಾರಿಗಳು. ಗ್ರಾಮ ಪಂಚಾಯತಿ ಹೌದು ಎಲ್ಲ ಮತ್ತೆ ನಮ್ಮನೆ ಕುಣಿಚಿ ಬಿತ್ತದ. ಹೌದು ಹೌದು ಇದ್ರಿಗೆ ಒಂದು ಗಾಡಿ ಬಂದ್ರೆ ಸೈಡ್ ತೊಳಕ ಜಾಗಲ್ಲ ಮಾಡಕ ತಯಾರಿಲ್ರಿ ಯಾರು. ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ, ಹಬ್ಬತ್ ನೋಡ್ರಿ ಯಾವ ರೀತಿ ಓದ್ತದ, ಹ್ಯಾಂಗ ಓದ್ತದ ನೋಡ್ರಿ. ಹಬ್ಬತ್ ನೋಡ್ರಿ ಎತ್ತಡೆ ಓದ್ತದ. ಗುರುಗಳ ಏ Thank you.